ಜುಲೈ 26ನೇ ತಾರೀಕಿಂದ ಶ್ರಾವಣ ಮಾಸ ಶುರುವಾಗುತ್ತೆ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಈ ವರ್ಷ ನಮಗೆ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಇದೆ. ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಲಕ್ಷ್ಮೀ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ನೈವೇದ್ಯವನ್ನು ಮಾಡಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮಿಯ ಅಷ್ಟೋತ್ತರ ಅಷ್ಟಕ ಮಂತ್ರಗಳನ್ನು ಪಠನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ವ್ರತವನ್ನು ಆಚರಣೆ ಮಾಡ್ಬೋದು. ಈ ವ್ರತವನ್ನು ಮನೆಯಲ್ಲಿ ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಇನ್ನು ಈ ವ್ರತ ಆಚರಣೆ ಮಾಡಬೇಕು ಅಂದರೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ. ಕಳಶ ಇಡೋ ಪದ್ಧತಿ ಇದ್ದರೆ ಕಳಶವನ್ನು ಇಡ್ಬೋದು. ಕಳಶ ಇಡೋ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಈ ಪೂಜೆಯನ್ನು ವ್ರತವನ್ನು ಸಲ್ಲಿಸ್ಬೋದು. ಇನ್ನು ಈ ವ್ರತ ಮಾಡೋದ್ರಿಂದ ಸುಮಂಗಲಿಯರಿಗೆ ಅವರ ಯಜಮಾನರ ಆಯುಷ್ಯ ವೃದ್ಧಿ ಆಗುತ್ತೆ, ಅವರ ಸುಮಂಗಲಿ ತತ್ವ ಅನ್ನೋದು ವೃದ್ಧಿ ಆಗುತ್ತೆ, ಮನೆಯಲ್ಲಿ ವರ್ಷವಿಡೀ ಸಕಲ ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತೆ ಅಂತ ಹೇಳ್ಬೋದು. ಕನ್ಯೆಯರು ಈ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡು ಮಾಡೋದಾದರೆ ಬೇಗನೆ ಒಳ್ಳೆ ವರ ಸಿಗುತ್ತೆ. ಇನ್ನು ಈ ಮನೆಯ ಯಜಮಾನರು ಈ ಪೂಜೆಯನ್ನು ಮಾಡೋದ್ರಿಂದ ಅವರ ಒಂದು ವ್ಯವಹಾರದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ಬೋದು. ಪ್ರತಿಯೊಬ್ಬರೂ ಈ ಪೂಜೆಯನ್ನು ಮನೆಯಲ್ಲಿ ಸಲ್ಲಿಸ್ಬೋದು.